ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ನಾನು ಸ್ಯಾಂಪಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಇದು ಬೇಗ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಬೇಗ ಆಗುತ್ತೆ. ಈ ಥರ ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳೋಣ. 2 ಸತಿ ಒಂದೇ ಕಡೆ ದಾರ ಲಾಕ್ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ತಗೊಂಡು ಸೇರಿಸ್ಕೊಂಡು ಅದನ್ನು ಬೇಕು ಅಂದರೆ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ ಲಾಕ್ ಮಾಡ್ಕೊಂಡಿಲ್ಲ, ಹಾಗೆ ಬಟ್ಟೆಗೆ ಸೇರಿಸ್ಕೊಡ್ತಾ ಇದ್ದೀನಿ. ಬೇಕು ಅಂದರೆ ಒಂದು ಚೈನ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೋಬೋದು, ಏನು ವ್ಯತ್ಯಾಸ ಆಗಲ್ಲ ಲಾಕ್ ಮಾಡಿದರೂ ಮಾಡಿಲ್ಲ ಅಂದರೂ. ಮತ್ತು 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಟ್ಟೆಗೆ ಸೇರಿಸ್ಕೊಡ್ತಾ ಇದ್ದೀನಿ. ಮತ್ತು ಪುನಃ ಮತ್ತೆ ಒಂದು ಸ್ಮಾಲ್ ಬೀಡ್ಸ್ ತಗೊಳ್ತಾ ಇದ್ದೀನಿ. ಅಂದರೆ 3 ಚೈನ್ನ ಆ ಕಡೆ ಈ ಕಡೆ ಸ್ಮಾಲ್ ಬೀಡ್ಸ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆ 3 ಚೈನಲ್ಲಿ ಕುಚ್ಚು ಹಾಕೋದು, ಅಂದರೆ ಕುಚ್ಚಿನ ಆ ಕಡೆ ಈ ಕಡೆ ಸ್ಮಾಲ್ ಬೀಡ್ಸ್ ಇರುತ್ತೆ. ಈಗೇನು ಮತ್ತೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ 2 ಸಾರಿ 3 ಚೈನ್ ಮಾಡಿದ ಮೇಲೆ ಈಗ ಒಂದು ಸ್ವಲ್ಪ ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ. ಫ್ಲವರ್ ಶೇಪ್ ಬೀಡ್ ಇದನ್ನು ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಬೇಕಾಗತ್ತೆ. ದೊಡ್ಡ ಬೀಡಾಗಿರೋದ್ರಿಂದ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಳತೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದು ಆರ್ಚಿಗಿರೋಂತಹ ಬೀಡು. ಮತ್ತು ಈಗ ಬೀಡ್ ಸುತ್ತಲೂ ಚೈನ್ ಬರುವಷ್ಟು ಹಾಕ್ಕೋಬೇಕು. ಅಳತೆ ನೋಡಿಕೊಂಡು ಒಂದು ಅಂದಾಜಿಗೆ ಮಾಡಿಕೊಂಡು ತಿರುಗಿಸಿ ನೋಡ್ಕೋಬೇಕು. ನಾನಿಲ್ಲಿ ನೋಡಿ ಈಗ ಸಾಕಾಗಿಲ್ಲ, ಮತ್ತೆರಡು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಟ್ಟು 8 ಚೈನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 8 ಚೈನ್ ಹಾಕ್ಕೊಂಡು ಬೀಡನ್ನ ಈ ಕಡೆ ಸೇರಿಸ್ಕೊಳ್ತಾ ಇದ್ದೀನಿ ಲಾಕಲ್ಲಿ. ಬೀಡ್ ನೀವು ಫಸ್ಟಿಗೆ ಸೇರಿಸೋಕೆ ಹಾಕಿರೋ ಲಾಕಲ್ಲಿ ಬ್ಯಾಕ್ ಸೈಡಿಂದ ಬಂದು ಸೇರಿಸ್ಕೊಂಡಿದ್ದೀನಿ. ಬೀಡ್ಗೆ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಆ ದಾರ ಚೈನು. ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮತ್ತೆ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡ್ಗೆ. ಈಗ ಆ ಚೈನ್ ಇದೆಯಲ್ವ, ಈಗ ಬೀಡ್ ಸುತ್ತಲೂ ಹಾಕಿರೋ ಚೈನು, ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ ಆಗೋಷ್ಟು ದಾರ ಸುತ್ತಕೊಂಡು ಕ್ರೋಶೆ ಹುಕ್ಕಿಗೆ ಚೈನ್ನೊಳಗಿನ ದಾರ ತಂದು ಎರಡೊಂದು ಡಬಲ್ ಕ್ರೋಶೆ ಗೊತ್ತಿದೆಯಲ್ವ. ಈ ಥರ ನೋಡಿ, ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ದಾರ ತೊಗೊಂಬನ್ನಿ. ಮತ್ತು ಎರಡು ಮತ್ತು ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಳ್ಳಿ. ಚೈನ್ನೊಳಗಿಂದ ದಾರ ತೊಗೊಂಬನ್ನಿ. 3 ಲೂಪ್ ಆಯಿತು ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ ದಾರ ತಗೊಂಡು ಫಸ್ಟ್ 2 ಮಾತ್ರ ಸೇರಿಸ್ಕೊಳ್ಳಿ 3ರಲ್ಲಿ, ಮತ್ತೆರಡು ಉಳಿಯುತ್ತೆ. ಮತ್ತೆ ದಾರ ತಗೊಂಡು ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ಳಿ. ಈ ಥರ 3 ಲೂಪ್ ಇರುತ್ತೆ. ದಾರ ತಗೊಂಡು 2 ಮಾತ್ರ ಒಂದು ಮಾಡ್ಕೊಳ್ಳಿ. ಆಮೇಲೆ ದಾರ ತಗೊಂಡು ಮತ್ತೆ 2 ಒಂದು ಮಾಡಿ, ಮತ್ತು ದಾರ ಸುತ್ತಕೊಳ್ಳಿ. ದಾರ ತೊಗೊಂಬನ್ನಿ. 3 ಲೂಪ್ ಇರುತ್ತೆ. ಎರಡೊಂದು. ಈ ಥರ ಫುಲ್ಲು ಆ ದಾರ ಫುಲ್ ಆಗೋಷ್ಟು ಮಾಡ್ಕೋಬೇಕು. ನಾನಿಲ್ಲಿ 8 ಚೈನ್ ಹಾಕಿದ್ದೀನಲ್ವ, ಸಾಮಾನ್ಯ ಡಬಲಿಂದ ಒಂದು ಹೆಚ್ಚಿರುತ್ತೆ, 1-2 ಹೆಚ್ಚಾಗತ್ತೆ. ನಮಗೆ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡು ಮಾಡ್ಕೋಬೇಕು. ಅದು ಇಲ್ಲಿ ಆಡ್ ನಂಬರಲ್ಲಿ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಬಿಟ್ಟು ಒಂದು ಹಾಕ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ. ಆಡ್ ನಂಬರಲ್ಲಿ ಇಲ್ಲಿ 17 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಅಳತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಆ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಫಸ್ಟಿಗೆ ಮಾಡಿದ ಹಾಗೆ ಕುಚ್ಚಿಗೆ ಸ್ಮಾಲ್ ಬೀಡ್ ಸೇರಿಸಿ ಅದನ್ನು ಬಟ್ಟೆಗೆ ಸೇರಿಸಿ, ಮತ್ತು 3 ಚೈನು ಬಟ್ಟೆಗೆ ಸೇರಿಸಿ, ಮತ್ತು ಬೀಡ್ಸ್ ಸ್ಮಾಲ್ ಬೀಡ್ಸ್ ಸೇರಿಸಿ ಆಮೇಲೆ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ 3 ಸಾರಿ, ಇನ್ನೊಂದು ಸಾರಿ 3 ಚೈನ್ ಮಾಡ್ಕೋಬೇಕು. ನೆಕ್ಸ್ಟು ಕುಚ್ಚಿನ ಆ ಕಡೆ ಈ ಕಡೆ 3 ಚೈನ್ ಇರುತ್ತೆ. ಮಧ್ಯದಲ್ಲಿ ಮಾತ್ರ ಆ ಥರ 3 ಸಾರಿ, ಸೈಡಲ್ಲಿ 2 ಸಾರಿ, ಲಾಸ್ಟ್ ಸ್ಟಾರ್ಟ್ ಮತ್ತು ಎಂಡಿಂಗಲ್ಲಿ 2 ಸಾರಿ 3 ಚೈನು, ಮಿಡ್ಲಲ್ಲೆಲ್ಲ 3 ಸಾರಿ 3 ಚೈನ್ ಹಾಕ್ಕೊಂಡ್ರೆ ಆಯಿತು. ಕನ್ಫ್ಯೂಷನ್ ಇಲ್ಲ ನೋಡಿ. ಈ ಥರ ಇದು ಆ ಬೀಡ್ಸ್ ಹಾಕಿರೋದು ಕುಚ್ಚಿಗೆ. ಈಗ ಮತ್ತೆ ದೊಡ್ಡ ಬೀಡ್ಸ್ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ದೊಡ್ಡ ಬೀಡನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ದೊಡ್ಡ ಬೀಡಾದ್ರಿಂದ ಲಾಕ್ ಮಾಡಿಲ್ಲ ಅಂದರೆ ಚೆನ್ನಾಗಿ ಆಗಲ್ಲ. ಈಗ ಬೀಡ್ ಸುತ್ತಲೂ 8 ಚೈನ್ ಹಾಕ್ಕೊಳ್ಳಿ.
ಬೀಡ್ನ ಬ್ಯಾಕ್ ಸೈಡಿಂದ ಬಂದು ಆ ಕಡೆಯಿಂದ ಲಾಕ್ ಮಾಡ್ಕೋಬೇಕು ನೀವು. ಈ ಕಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮತ್ತು ಆರ್ಚ್ ಮಾಡ್ಕೊಳ್ಳಿ. ಆ ಬೀಡ್ನ ಮೇಲಿನ 8 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಆರ್ಚ್ ಈ ಥರ. ಮತ್ತು 3 ಚೈನ್ ಈ ಥರ ಫುಲ್ ಮಾಡ್ಕೊಂಡು ಹೋಗಿದೆ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನು, 2 ಸಾರಿ 3 ಚೈನು, ಎಂಡಿಂಗಲ್ಲೂ 2 ಸಾರಿ 3 ಚೈನು. ಈಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಬೀಡ್ ಹಾಕಿ ಸೇರಿಸ್ಕೊಳ್ಳಿ. ಅದು ಕುಚ್ಚಿಗಿರೋದು ಕೊನೆಯಲ್ಲಿರುತ್ತೆ. ಆರ್ಚ್ ಆದಮೇಲೆ 3 ಚೈನ್ ಆಗಿ ನಂತರ ಬೀಡ್ ಹಾಕಿ 3 ಚೈನು. ಈಗ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬೀಡ್ನ ಪಕ್ಕ ಇರೋ ಸ್ಟಾರ್ಟ್ ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬೀಡ್ ಸಿಗುತ್ತೆ ನೋಡಿ. ಆ ಬೀಡ್ನ ಮೇಲೆ 2 ಚೈನ್ ಮಾಡ್ಕೋಬೇಕು ನೀವು. ಬೀಡ್ಗಿಂತ ಮೊದಲೇ ಲಾಕ್ ಮಾಡಿರೋದು. ಬೀಡ್ನ ಮೇಲೆ 2 ಚೈನ್ ಮಾಡಿಕೊಂಡು ಬೀಡ್ನ ಆ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು, ಆ 3 ಚೈನ್ ಇದೆಯಲ್ವ ಅದರ ಮೇಲೆ ಹಾಗೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ. ಆ ಬೀಡ್ನ ಅಂದರೆ ಆ 3 ಚೈನಲ್ಲಿ ಲಾಕ್ ಆಗಿದೆ ಅದೇ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ತಾನೆ ಬೀಡಿದೆ, ಆ ಬೀಡಲ್ಲಿ 2 ಚೈನ್ ಹಾಕ್ಕೊಳ್ಳಿ. ಬೀಡ್ನ ಮೇಲೆ 2 ಚೈನು, ಸ್ಮಾಲ್ ಬೀಡ್ನ ಮೇಲೆ, ಅದರ ಆ ಕಡೆ ಲಾಕಲ್ಲಿ ಲಾಕ್. ಆಮೇಲೆ 3 ಚೈನು, ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ 3 ಚೈನ್ ಲಾಕ್ ಇದೆಯಲ್ವ, ದೊಡ್ಡ ಬೀಡ್ ಸೇರಿಸಿರೋದು ಅಲ್ಲೇ ಆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ 1 2 3 ಚೈನ್ ಹಾಕಿ ನೋಡಿ. ಸಾಲಿಲ್ಲ ಅಂದರೆ 4 ಹಾಕಿ. ಆ ಲೆವೆಲ್ಗೆ ಬರಬೇಕು ನೀವು. ಆ ಆರ್ಚಿನ ಲೆವೆಲ್ಗೆ ಬರೋಷ್ಟು 4 ಚೈನ್ ಹಾಕ್ಕೊಂಡು ಆ 2 ಚೈನ್ ಹಾಕಿದ್ದೀವಲ್ವ ಮೊದಲಿನ ಆರೆಂಜ್ ಆರ್ಚಲ್ಲಿ, ಆ 2ನೇ ಚೈನಲ್ಲಿ ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು ನೀವು. ಟಾಪಲ್ಲಿ 2ನೇ ಚೈನ್ಗೆ ಆರ್ಚ್ನ ಮೇಲೆ ಟಾಪಿಗೆ ಸೇರಿಸ್ಕೋಬೇಕಲ್ಲಿ. ಮತ್ತು 3 ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಿದ್ದೀರಲ್ವ, ಆ ಸಿಂಗಲ್ ಕ್ರೋಶೆ ಹಿಂದ್ಗಡೆ ಗ್ಯಾಪ್ ಇರುತ್ತೆ ನೋಡಿ. ನಿಮಗೆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ. ಆ ಗ್ಯಾಪಲ್ಲಿ ದಾರ ತಗೊಂಡೋಗಿ ಪೀಕೋ ಮಾಡ್ಕೊಳ್ಳಿ, ಅಲ್ಲಿ ಲಾಕ್ ಮಾಡಿ. ಫಸ್ಟ್ ಪೀಕೋ ಆಯಿತು. ಈಗ ಒಂದು ಬಿಟ್ಟು ಒಂದು ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಇದೇ ಥರ ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಪೀಕೋ ಮಾಡಿ. ಇದಕ್ಕೆ ನಾನು ಇದು ಆಡ್ ನಂಬರ್ ಬೇಕು, ಆರೆಂಜ್ ಆರ್ಚು ಆಡ್ ನಂಬರ್ ಬೇಕು ಅಂತ ಹೇಳಿರೋದು. ಯಾಕಂದರೆ ಒಂದು ಬಿಟ್ಟು ಒಂದು ಮಾಡ್ತೀವಿ ನೋಡಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಬಿಡ್ತೀನಿ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು ಅಲ್ಲಿ ಆ ಸಿಂಗಲ್ ಕ್ರೋಶೆ ಹಿಂದೆ ಇದೆಯಲ್ವ ಗ್ಯಾಪು, ಅಲ್ಲಿಂದ ದಾರ ತಗೊಂಬಂದು ಲಾಕ್ ಮಾಡೋದು ಪೀಕೋ. ನನ್ನ ಚಾನಲ್ ನೋಡಿದರೆ ಪೀಕೋ ಡಿಸೈನ್ಗಳು ತುಂಬ ಇದೆ, ನೀವು ನೋಡಿರ್ಬೋದು, ಮೊದಲೇ ಗೊತ್ತಿರುತ್ತೆ ನಿಮಗೆ. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಬಿಟ್ಟು ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಮಾಡ್ತಾಯಿದ್ದೀನಿ. ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದರಿಂದ ಆಡ್ ನಂಬರ್ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ಕರೆಕ್ಟ್ ಆಗುತ್ತೆ, ಲಾಸ್ಟ್ವರೆಗೂ ಬರುತ್ತೆ. ಇಲ್ಲಾಂದರೂ ಒಂದು ಕಡಿಮೆ ಆಗುತ್ತೆ ನಿಮಗೆ ಅಷ್ಟೇ. ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ನೀವು ಲಾಕ್ ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಆಡ್ ನಂಬರ್ ಆದರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಆಗಬೇಕು ಅಂತಲ್ಲ, ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. 3 ಚೈನ್ ಹಾಕ್ಕೊಳ್ಳಿ. ಆ ಸಿಂಗಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತೊಗೊಂಬಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಫುಲ್ ಆರ್ಚ್ ಪೀಕೋ ಮಾಡ್ಕೋಬೇಕು. ಒಂದು ಬಿಟ್ಟು ಒಂದರಲ್ಲಿ ನೋಡಿ, ಈ ಥರ ಮಾಡಿದ್ದೀನಿ ಫುಲ್ ಆರ್ಚ್. ಈಗ ಅದನ್ನು ನೆಕ್ಸ್ಟ್ 3 ಚೈನ್ ಇದೆ ನೋಡಿ, ಆರ್ಚ್ ಆದಮೇಲೆ 3 ಚೈನು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತು ಜಾಗ ಇದ್ದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಆ 3 ಚೈನಲ್ಲಿ, ಇಲ್ಲಾಂದರೆ ಲಾಕಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಮೇಲೆ 2 ಚೈನು, ಬೀಡ್ನ ಈ ಕಡೆ ಲಾಕು, ಮತ್ತು 3 ಚೈನು, ಬೀಡ್ನ ಆ ಕಡೆ ಲಾಕು,
ಅಂದರೆ ಬೀಡ್ನಕ್ಕಿಂತ ಮೊದಲೇ 3 ಚೈನ್ ಎಲ್ಲಿ ಲಾಕ್ ಇರುತ್ತೋ ಅಲ್ಲಿ ಲಾಕು. ಆಮೇಲೆ 2 ಚೈನು, ಆಮೇಲೆ ಬೀಡ್ನ ಆ ಕಡೆ, ಮತ್ತೆ 3 ಚೈನ್ ಇದೆಯಲ್ಲ 3 ಚೈನ್ ಸೇರಿಸ್ಕೊಳ್ಳಿ. ಇದು ಆ 3 ಚೈನು ಯಾವುದೇ ಇದಕ್ಕೆಲ್ಲ, ಅದು ಗ್ಯಾಪಿಗೋಸ್ಕರ, ಇಲ್ಲಾಂದರೆ ಇದು ಕುಚ್ಚು ಆರ್ಚಿನ ಮೇಲೆ ಬಂದಂಗಿರುತ್ತೆ, ಅದಕ್ಕೋಸ್ಕರ ಆ 3 ಚೈನ್ ಹಾಕಿ ಲಾಕಲ್ಲಿ ಲಾಕ್ ಮಾಡಿ. ಬೇಕು ಅಂದರೆ ನಿಮಗೆ ಅದು 4 ಚೈನ್ ಹಾಕಿದ್ದು ಉದ್ದಾಗತ್ತೆ ಅಂದರೆ ಆ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೋದು ನೀವು. ಬೀಡ್ನ ಮೇಲಿನ ಚೈನ್ ಇದೆಯಲ್ವ ಅದರಲ್ಲಿ. ಇಲ್ಲಿ ಡೈರೆಕ್ಟಾಗಿ 4 ಚೈನ್ ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ 2 ಚೈನ್ನ ಈಕ್ವಲ್ 2 ಚೈನ್ ಮಾಡಿಕೊಂಡ್ರೆ ಸಾಕು. ನೀವು 2 ಚೈನು 2 ಅಥವಾ 3 ಚೈನ್ ಮಾಡಿಕೊಂಡು ಆ ಲೆವೆಲ್ಗೆ ತಂದು ಆ 2 ಚೈನ್ನ ಮೇಲಿನ 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೀವು ಟಾಪಲ್ಲಿ, ಆರ್ಚಿನ ಟಾಪಲ್ಲಿ. ಮತ್ತು ಪೀಕೋ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗಿ. ಒಂದು ಬಿಟ್ಟು ಒಂದರಲ್ಲಿ ಸಿಂಗಲ್ ಕ್ರೋಶೆ ಪೀಕೋ, ಸಿಂಗಲ್ ಕ್ರೋಶೆ ಪೀಕೋ, ಒಂದು ಬಿಟ್ಟು ಒಂದು ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ, ಈ ಥರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬಿಟ್ಟು ನೀವು ಫುಲ್ಲು ಆರ್ಚ್. ಆಮೇಲೆ ನೆಕ್ಸ್ಟ್ ಅದರ ಆರ್ಚಿನ ಪಕ್ಕದ 3 ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೋಬೋದು ನೀವು ಈ ಥರ. ನೋಡಿ ಈ ಥರ ಆರ್ಚ್ಗಳು ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಡಬಲ್ ಕಲರಲ್ಲಿ ಮಾಡಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಡಬಲ್ ಕಲರ್ ತುಂಬ ಕಡಿಮೆ ಮಾಡೋದು. ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಸೀರೆಗಳಿಗೆ ಮಾಡಿ. ತುಂಬ ಈಸಿ, ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ ಆದಂಗೆ ಆಗುತ್ತೆ. ಅಂದರೆ 2 ಸ್ಟೆಪ್ ಇದೆ, ಆದರೂ ಬೇಗ ಆಗುತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ. ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.